ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಡೆಗೂ RSS ವಿರುದ್ಧ ಕ್ರಮಕ್ಕೆ ಮುಂದಾದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗೇ ಬಿಟ್ಟಿದೆ. ಈಗ ಪ್ರಿಯಾಂಕ್ ಖರ್ಗೆ ಅವರು ಎಚ್ಚರಿಕೆ ಕೊಟ್ಟರು, ಸಂದೇಶ ಕೊಟ್ಟರು, ಆದೇಶ ಕೊಟ್ಟರು, ಎಲ್ಲ ಆಯಿತು, ತಂದು ಕೊಡಿ ಲೆಟರ್ ಹೆಡ್ಡಲ್ಲಿ ಅಂತ ಟೈಮ್ ಕೊಟ್ಟರು. ಈಗ ಕಠಿಣ ಕ್ರಮಕ್ಕೆ ಮುಂದಾಗಲಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಅನ್ನೋದು ಭಾರಿ ಕುತೂಹಲ ಕಾರಣ ಆಗಿದೆ. ಹಾಗಾದರೆ RSS ಬ್ಯಾನ್, RSS ವಿರುದ್ಧ ಯಾವ ರೀತಿ ಕ್ರಮ, ಏನು ಮಾಡ್ತಾರೆ ಪ್ರಿಯಾಂಕ್ ಖರ್ಗೆ ಅವರು? RSS ಏನು ಮಾಡುತ್ತೆ ಪ್ರಿಯಾಂಕ್ ಖರ್ಗೆ ಅವ್ರ ವಿರುದ್ಧ? 100 ವರ್ಷಗಳ ಇತಿಹಾಸ ಇರುವಂಥ ಒಂದು ಸಂಘಟನೆ. ಎಷ್ಟೋ ಜನ ಕೇಂದ್ರ ಸಚಿವರುಗಳನ್ನು, ರಾಜ್ಯದ ಮಂತ್ರಿಗಳನ್ನು, CMಗಳನ್ನು, PMಗಳನ್ನು ಎಲ್ಲ ನೋಡ್ಕೊಂಡು ಪಾಸಾಗಿ ಬಂದಿರುವಂಥ RSS ಪ್ರಿಯಾಂಕ್ ಖರ್ಗೆ ಅವ್ರ ವಿರುದ್ಧ ಏನು ಮಾಡುತ್ತೆ? ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಬಹಳ ಕುತೂಹಲಕಾರಿ ಘಟ್ಟಕ್ಕೆ ಹೋಗಿದೆ. ಈಗ ಜಟಾಪಟಿ ಬೇರೆ ತಿರುವನ್ನು ಪಡ್ಕೊಂಡಿದೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಿದ್ರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಎಲ್ಲ ವಿಡಿಯೋ ಅಪ್ಡೇಟ್ಸ್, ನೋಟಿಫಿಕೇಷನ್ಸ್ ಎಲ್ಲ ನಿಮ್ಮನ್ನು ತಲುಪತ್ತೆ. ಎಸ್ ವೀಕ್ಷಕರೇ, ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಿದ್ದಾರೆ, ಪಾಪ ಡಾಕ್ಯುಮೆಂಟ್ಸ್ ತೊಗೊಂಡು ಬರೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗಬಹುದು. ಮನೇಲಿ ಇಟ್ಟಿದ್ದಾರೋ, ನಾಗ್ಪುರದಲ್ಲಿ ಇಟ್ಟಿದ್ದಾರೋ, ಬೆಂಗಳೂರಿನ ಕೇಶವ ಕೃಪಾದಲ್ಲಿ ಇಟ್ಟಿದ್ದಾರೋ, ಎಲ್ಲಿ ಇಟ್ಟಿದ್ದಾರೆ ಹುಡ್ಕೊಂಬರ್ಲಿ, ಪಾಪ ಟೈಮ್ ಇನ್ನೂ ಸ್ವಲ್ಪ ದಿನ ಕೊಡ್ತೀನಿ ನಾನು. ಮ್ಯಾಕ್ಸಿಮಮ್ 1 ತಿಂಗಳಾಗಲಿ, ಎಲ್ಲ ಸೇರಿಸಿ 1 ತಿಂಗಳು ಟೈಮ್ ಕೊಡ್ತೀನಿ. ಕಾನೂನು ಪ್ರಕಾರ ಅವರು ನಡ್ಕೊಳ್ತಿಲ್ಲ. ಸೊ ಕಾನೂನು ದಾರಿಯಲ್ಲೇ ನಾನು ನಡೆಯೋದು. ಗೃಹ ಸಚಿವನಾಗಿ ನನ್ನ ಕೆಲಸ ನಾನು ಮಾಡ್ತಿದ್ದೀನಿ. ಅದಕ್ಕೆ ಅವರು ಸರಿಯಾಗಿ ಉತ್ತರ ಕೊಡಲಿಲ್ಲ ಅಂದರೆ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿರೋದು ನೋಡಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ನೋಂದಣಿಯ ಬಗ್ಗೆ ಮಾಹಿತಿ ಕೊಡುವಂತೆ ಪತ್ರ ಬರೆದಿದ್ದಾಗಿದೆ. ಉತ್ತರ ಸಿಗದೇ ಇದ್ದಲ್ಲಿ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇನೆ, ಕಾನೂನು ಚೌಕಟ್ಟಿನಲ್ಲಿ ಆ್ಯಕ್ಷನ್ ತಗೊಳ್ತೀನಿ RSS ವಿರುದ್ಧ ಅನ್ನುವ ಘೋಷಣೆಯನ್ನು ಮಾಡಿದ್ದಾರೆ. ಕಾನೂನಿಲ್ಲ ಅಂತ ಅಂದುಕೊಂಡಿದ್ದಾರೆ ಅವರು. ಎಲ್ಲ ಬಗೆಯಲ್ಲಿ ಅವ್ರಿಗೆ ಟೈಮ್ ಕೊಟ್ಟಿದ್ದೀನಿ. ಗೃಹ ಸಚಿವನಾಗಿ ನಾನು ತಾಳ್ಮೆಯನ್ನು ಮೊದಲ ಆದ್ಯತೆಯನ್ನಾಗಿ ಮಾಡ್ಕೊಂಡಿದ್ದೀನಿ. 1 ತಿಂಗಳ ತನಕ ಕಾಯೋದಕ್ಕೆ ರೆಡಿ ಇದ್ದೀನಿ. ಆದರೆ ಅವರನ್ನು ಕಾನೂನು ಬಿಟ್ಟು ನಡೆಯೋದಕ್ಕೆ ಈ ರಾಜ್ಯದಲ್ಲಿ ನಾನು ಬಿಡಲ್ಲ. ನಾನೂ ಕಾನೂನು ಮೀರಿ ಹೋಗಲ್ಲ. ನಾನು ಗೃಹ ಸಚಿವ, ನನ್ನನ್ನೇ ಹೆದರಿಸಲಾಗ್ತಿದೆ. ಗೃಹ ಸಚಿವನಿಗೆ ಬೆದರಿಕೆ ಬರ್ತಿದೆ. ನಾನು ಹೇಗೆ ಕಾನೂನು ಬಿಟ್ಟು ಹೋಗಲ್ವೋ ಅದೇ ರೀತಿ RSS ಕೂಡ ಕಾನೂನು ಚೌಕಟ್ಟಿಂದ ಹೊರಗಡೆ ಇರೋಕ್ಕೆ ಈ ರಾಜ್ಯದಲ್ಲಿ ನಾನು ಬಿಡಲ್ಲ, ಕ್ರಮವನ್ನು ಜರುಗಿಸ್ತೀನಿ ಅನ್ನುವ ಘೋಷಣೆ ಮಾಡಿದ್ದಾರೆ. ಸೊ ಅದು ಯಾವ ಕ್ರಮ ಅನ್ನೋದೇ ಕುತೂಹಲ. ಯಾಕಂದರೆ ಪ್ರಿಯಾಂಕ್ ಖರ್ಗೆ ಅವರು ಆಡ್ತಿರೋ ಮಾತುಗಳಿಗೆ ಯಾವ ಮಾನ್ಯತೆಯೂ ಇಲ್ಲ ಅಂತ ಕಾನೂನು ತಜ್ಞರುಗಳು ಹೇಳುತ್ತಿದ್ದಾರೆ. ಇಲ್ಲಿನವರಿಂದ ಹಿಡಿದು ಡೆಲ್ಲಿಯವ್ರ ತನಕ ನಾವು ಲಾಯರ್ಗಳು ಎಲ್ಲ ಒಪಿನಿಯನ್ ನೋಡಿದ್ರೆ, BB ಆಚಾರ್ಯ ಅವರು ಮೊನ್ನೆ ಒಂದು ಮಾತು ಹೇಳಿದ್ರು. ಮಾಜಿ ಅಡ್ವೊಕೇಟ್ ಜನರಲ್, ಸೀನಿಯರ್ ಕಾನೂನು ತಜ್ಞರು ಏನು ಹೇಳಿದ್ರು ನೋಡಿರ್ತೀರಿ ನೀವು. ಪ್ರಿಯಾಂಕ್ ಖರ್ಗೆ ಅವ್ರು ಏನು ಈಗ ಪ್ರಯತ್ನ ಮಾಡ್ತಿದ್ದಾರಲ್ಲ, ಅವರ ಪತ್ರದಿಂದ ಹಿಡಿದು ಅವರ ಮಾತು, ಅವರ ನಡೆ ನೋಡಿ, ಈ RSS ಸುತ್ತ ಇದು ಯಾವುದಕ್ಕೂ 1 ಕವಡೆ ಕಾಸಿನ ಬೆಲೆಯೂ ಇಲ್ಲ. ಯಾಕಂದರೆ ಇದಕ್ಕೆ ಕಾನೂನು ಮಾನ್ಯತೆಯೇ ಇಲ್ಲ. ಅವರು ಗೃಹ ಸಚಿವರಾಗಿ ಲೆಟರ್ ಬರೆಯೋದಕ್ಕೂ ಅವ್ರಿಗೆ ಹಕ್ಕಿಲ್ಲ ಆ ರೀತಿಯೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ. ಸೊ ಇದು ಕಂಪ್ಲೀಟ್ ಅವಶ್ಯಕತೆ ಇಲ್ಲದ್ದು ಮತ್ತು ಯಾವುದೇ ಬಲವಿಲ್ಲದಂಥ ಒಂದು ಹುಚ್ಚಾಟ ಅನ್ನೋ ರೀತಿಯಲ್ಲಿ ಕಾನೂನು ತಜ್ಞರ ಅಭಿಪ್ರಾಯ ಬರ್ತಿದೆ. ಜೇಠ್ಮಲಾನಿ ಇದೇ ರೀತಿಯಲ್ಲಿ ಯಾವ್ಯಾವ ವಿಧಿ ಏನು ಹೇಳುತ್ತೆ, ಸಂವಿಧಾನ ಏನು ಅವಕಾಶ ಮಾಡಿಕೊಡುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ಕಂಡ ಕಾನೂನು ತಜ್ಞರೆಲ್ಲ ಬಂದು ನನಗೆ ಬುದ್ಧಿ ಹೇಳೋದು ಬೇಕಾಗಿಲ್ಲ, ಇವರೇನು RSS ಮುಖವಾಣಿಯ ತಾಕತ್ತಿದ್ರೆ ಲೆಟರ್ ಹೆಡ್ಡಲ್ಲಿ ಉತ್ತರ ಕೊಡಲಿ RSS ಅಂತ ಹೇಳಿದ್ರು. RSS ಕಾನೂನು ಮೀರಿಲ್ಲ ಅಂದಮೇಲೆ ನಾವು ಯಾಕೆ ಉತ್ತರ ಕೊಡೋಣ, ನಾವು ಉತ್ತರ ಕೊಡಲ್ಲ, ರಿಜಿಸ್ಟ್ರೇಷನ್ನು ಮಾಡಿಸಲ್ಲ ಅಂತ ಮೋಹನ್ ಭಾಗವತ್ ಅವರೇ ಸೆಡ್ ಹೊಡೆದಿದ್ದಾಗಿದೆ. ಅದೇನು ಬೇಕಾದರೂ ಮಾಡ್ಕೊಳ್ಳಿ, ಇದೆಲ್ಲ ನಮಗೆ ಹೊಸದಲ್ಲ ಅಂತ ಸೆಡ್ ಹೊಡೆದಿದ್ದಾರೆ. ಈಗ ಪ್ರಿಯಾಂಕ್ ಖರ್ಗೆ ಅವರು ನೆಕ್ಸ್ಟ್ ಸ್ಟೆಪ್ಪನ್ನು ಇಡ್ತಿದ್ದಾರೆ. ಸೊ RSS ಬ್ಯಾನ್ ಮಾಡಬೇಕು ಅಂದರೆ ಅದು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರೋದೇ ಇಲ್ಲ. ಬ್ಯಾನ್ ಮಾಡುವಂಥ ಹಕ್ಕು RSSನ್ನು ಬ್ಯಾನ್ ಮಾಡ್ತೀನಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಮಾಡೋಕ್ಕಾಗಲ್ಲ. ರಿಜಿಸ್ಟ್ರೇಷನ್ ಮಾಡಿಸ್ತೀನಿ ನಾನು ಅಂತ ಮಾಡೋಕ್ಕೂ ಆಗಲ್ಲ. ಆ ರೀತಿ ಅವಕಾಶವೇ ಇಲ್ಲ. ಕಾನೂನಲ್ಲಿ ಸಂಘಟನೆಯೊಂದು ನಡೆಯೋದಕ್ಕೆ ಅವಕಾಶ ಇದೆ. ಸಣ್ಣದೋ ದೊಡ್ಡದೋ ಸಂಘಟನೆ ಅನ್ನೋದು ಮ್ಯಾಟ್ರ್ ಆಗಲ್ಲ. RSS ಎಕ್ಸಿಸ್ಟೆನ್ಸೇ ಇರ್ತಿರ್ಲಿಲ್ಲ ಇಷ್ಟು ವರ್ಷಗಳಿಂದ, ಇದು ಕಾನೂನು ತೊಡಕೆ ಆಗಿದ್ದಲ್ಲಿ. ಸೊ RSS ವಿರುದ್ಧ ಹಾಗಾದರೆ ಕ್ರಮ ಜರುಗಿಸ್ತೀನಿ ಅಂತ ಘೋಷಿಸಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಯಾವ ಬಗೆಯ ಕ್ರಮವನ್ನು ತಗೊಳ್ತಾರೆ ಈಗ ಅನ್ನೋದೇ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. ಏನಂತ ಹೇಳಿದ್ರು ನೋಡಿ, ಅವರು ಯಾರು ಅನ್ನೋದು ಫಸ್ಟ್ ನನಗೆ ಗೊತ್ತಾಗಬೇಕು.
RSS ಯಾರವರು ಅನ್ನೋದು ಗೊತ್ತಾಗಬೇಕು. ಅವ್ರ ಬಳಿ ದಾಖಲೆ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಮುಖದ ಮೇಲೆ ತಂದು ಬಿಸಾಕ್ತಿದ್ರು. ನಾನು ವಿವರ ಕೇಳಿ ಕೇವಲ 1 ವಾರ ಆಗಿದೆ ಪಾಪ, ಟೈಮ್ ಕೊಡ್ತೀನಿ, ಇನ್ನು ಒಟ್ಟು 1 ತಿಂಗಳು ಕಾಯ್ತೀನಿ. 100 ವರ್ಷಗಳ ಇತಿಹಾಸ ಹೊಂದಿರುವಂಥ ದೇಶಭಕ್ತರು ದಾಖಲೆ ಬೇಕಾದಷ್ಟಿರುತ್ತೆ. ನಾಗ್ಪುರದಲ್ಲಿದೆಯಾ, ಕೇಶವ ಶಿಲ್ಪದಲ್ಲಿದೆಯಾ, ಅಥವಾ ಸರಸಂಘ ಚಾಲಕ್ ಅವರ ನಿವಾಸದಲ್ಲಿದೆಯಾ, ಹುಡ್ಕೊಂಡು ಬರಲಿ ಪಾಪ, ಟೈಮ್ ಕೊಡ್ತೀನಿ ಅಂತ ಸವಾಲು ಹಾಕಿದ್ದಾರೆ. ಬರೆದಿದ್ರೆ ಕಾನೂನು ಕ್ರಮ ಗ್ಯಾರಂಟಿ ಅಂತ. ಸೊ RSS ವಿಚಾರ ಗೃಹ ಸಚಿವರಿಗೆ ಯಾಕೆ ಅಂತ ಹೇಳ್ತಿದ್ದಾರಲ್ಲ ಇವರು, 20 ಲಕ್ಷ ಜನ ಇಡೀ ರಾಜ್ಯದಲ್ಲಿ ಸೇರಿಸೋ ತಾಕತ್ತಿದೆ ಅವರಿಗೆ, ಸೇರಿಸ್ತಾರೆ, ವರದಿಯಲ್ಲೂ ಇದೆ. ಕಾನೂನು ಸುವ್ಯವಸ್ಥೆ ಕಾಪಾಡೋ ಹೊಣೆ ನನ್ನದಲ್ವಾ? ಹಾಗಾದರೆ ನಾನು ಮಾತಾಡಿದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಮಾತಾಡಬೇಕಾ ಈ ವಿಷಯದ ಬಗ್ಗೆ? ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ, ತಾಳ್ಮೆಯಿಂದ ಕಾಯ್ತೀನಿ, ಅವ್ರು ಇಲ್ಲಿ ಬರಲೇಬೇಕು ಅಂತ ಎಚ್ಚರಿಕೆಯ ಜೊತೆಗೆ ಆದೇಶವನ್ನು ಹೊರಡಿಸಿದ್ದಾರೆ. ಕಾನೂನು ಬಿಟ್ಟು ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ RSS ಅದು ಹೆಂಗೆ ಕೆಲಸ ಮಾಡುತ್ತೋ ನೋಡೇ ಬಿಡ್ತೀನಿ ಅಂತ. ಸೊ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. BJP ಅವರು ಕೂಡ ಪ್ರಿಯಾಂಕ್ ಖರ್ಗೆ ಅವರು ತಿರುಗಿಸ್ಕೊಟ್ಟಿದ್ದಾರೆ. ಡ್ರಗ್ ಪೆಡ್ಲರ್ಸ್ನ ಹಿಡಿರಿ ಅಂದರೆ ನ್ಯೂಸ್ ಪೆಡ್ಲರ್ ಆಗಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಅಂತ. ದಿನ ಬೆಳಗಾದರೆ RSS ಬಗ್ಗೆ ಮಾತಾಡಬೇಕು, ದಿನ ಬೆಳಗಾದರೆ ಹೆಡ್ಲೈನಲ್ಲಿ ಇರಬೇಕು. ಹಾಸ್ಟೆಲ್ಲು, ಕಾಲೇಜು, ಶಾಲೆ, ಜನ ಸೇರುವಂತಹ ಜಾಗಗಳು ಎಲ್ಲ ಡ್ರಗ್ಸ್ ಅಡ್ಡ ಆಗ್ತಿದೆ, ಪೆಡ್ಲರ್ಗಳು ಅಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ. ಮಾಧ್ಯಮದ ವರದಿಗಳು ರಾಜ್ಯದಲ್ಲಿ ಮಾದಕ ವಸ್ತು ಜಾಲ ಹೇಗೆ ಆಳವಾಗಿ ಬೇರು ಬಿಟ್ಟಿದೆ ಅನ್ನೋದನ್ನು ತೋರಿಸ್ತಾ ಇದ್ದು, ಇದು ಬಹಳ ಆತಂಕಕಾರಿಯಾಗಿದೆ. ಇದ್ರ ಬಗ್ಗೆ ಗೃಹ ಸಚಿವರಿಗೆ ಮಾಹಿತಿ ಇದೆಯೋ ಇಲ್ವೋ, ಇವರು ಇದ್ರ ಕಡೆ ಗಮನ ಕೊಡ್ತಿದ್ದಾರೋ ಇಲ್ವೋ? ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಹೊಸದಾಗಿ ಮಂತ್ರಿ ಆದಮೇಲೆ ಗೃಹ ಸಚಿವರು ಏನೇನು ಮಾಡಿದ್ದಾರೆ? ಈ ರೀತಿ ಡ್ರಗ್ ಪೆಡ್ಲಿಂಗ್ಗೆ ಬ್ರೇಕ್ ಹಾಕಬೇಕಾಗಿದ್ದವರು ನ್ಯೂಸ್ ಪೆಡ್ಲರ್ ಆಗಿ ಹೊಸ 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 ಸುದ್ದಿಗಳನ್ನು, ಹೊಸ ಆರೋಪಗಳನ್ನು ಎತ್ತುಕೊಂಡು ಟಿವಿಲಿ ಸುದ್ದಿಯಲ್ಲಿ ಇರ್ತಾರಲ್ಲ, ಇವ್ರಿಗೆ ಏನು ಹೇಳಬೇಕು ಅನ್ನೋ ಆಕ್ರೋಶ ಈಗ BJP ಮುಗಿಬಿದ್ದಿರೋದು ಪ್ರಿಯಾಂಕ್ ಖರ್ಗೆ ವಿರುದ್ಧ. ಮಾದಕ ವಸ್ತುಗಳ ಜಾಲದ ಹೆಡೆಮುರಿ ಕಟ್ಟಬೇಕಾದ ವಿಶೇಷ ಕಾರ್ಯಪಡೆ ANTF ಇಂದು ಕಾಯಂ ಮುಖ್ಯಸ್ಥರೇ ಇಲ್ಲ. ಅದಕ್ಕೆ ಗಮನಕ್ಕಿದೆಯಾ ಗೃಹ ಸಚಿವರೇ? ಅದಕ್ಕೆ ಏನು ವ್ಯವಸ್ಥೆ ಮಾಡ್ತೀರಿ? ಮುಖ್ಯಸ್ಥರನ್ನು ನೇಮಕ ಮಾಡೋ ಬಗ್ಗೆ ಯೋಚನೆ ಮಾಡಿದ್ದೀರಾ? ಕನಿಷ್ಠ ಸಿಬ್ಬಂದಿನೂ ಇಲ್ಲದೆ ಹಲ್ಲಿಲ್ಲದ ಹಾವಾಗಿ ತೆವಳುತ್ತಿದೆ, ಅದ್ರ ಬಗ್ಗೆ ಗೃಹ ಸಚಿವರಿಗೆ ಗಮನ ಇಲ್ಲ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. FIR ದಾಖಲಿಸುವ ಕನಿಷ್ಠ ಅಧಿಕಾರವನ್ನು ಕೊಡದೆ ಸರ್ಕಾರ ಇದನ್ನು ಕೇವಲ ಒಂದು ಪ್ರದರ್ಶನದ ವಸ್ತುವನ್ನಾಗಿ ಇಟ್ಕೊಂಡು ಬಂದಿರೋದು ವಿಪರ್ಯಾಸ. ಇಷ್ಟೆಲ್ಲ ಸಂಶೋಧನೆ ಮಾಡಿ ಇಷ್ಟೆಲ್ಲ ಕ್ರಾಂತಿ ಮಾಡೋಕೆ ಹೊರಟಿರೋ ಪ್ರಿಯಾಂಕ್ ಖರ್ಗೆ ಅವರು ಇಲ್ಲೊಂದು ಚೂರು ಗಮನ ಕೊಡಲಿ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗ ಕಿಂಗ್ ಪಿನ್ಗಳ ಅರೆಸ್ಟು, ಅವ್ರ ಅರೆಸ್ಟು, ಇವರು ಅರೆಸ್ಟು ಅಂತ ಒಂದು ಬೆರಳೆಣಿಕೆ ಅಷ್ಟು ಆಗುತ್ತೆ. ಬಟ್ ಈ ಡ್ರಗ್ ಪೆಡ್ಲರ್ಗಳ ಹಾವಳಿ ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಜಾಸ್ತಿ ಆಗ್ತಾನೇ ಇದೆ. ಆದರೆ ಇವರು ದಿನದಿಂದ ದಿನಕ್ಕೆ ಹೊಸ ವಿವಾದ ಮಾಡಿಕೊಂಡು ಹೊಸ ವಿವಾದಗಳನ್ನು, ಸುದ್ದಿಗಳನ್ನು ಪೆಡ್ಲ್ ಮಾಡ್ತಿದ್ದಾರೆ. ಬಿಟ್ಟರೆ ಇದ್ಯಾವುದ್ರ ಕಡೆಗೂ ಗಮನ ಕೊಡ್ತಿಲ್ಲ ಅನ್ನುವಂಥ ಆಕ್ರೋಶವನ್ನು ಹೊರಗೆ ಹಾಕ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಹೋಮ್ ಮಿನಿಸ್ಟರ್ ಆದಮೇಲೆ ಭಯಂಕರ ಕ್ರಾಂತಿ ಮಾಡ್ತೀರಿ, ದೊಡ್ಡ ಮಟ್ಟದ ಬದಲಾವಣೆ ತರೋಕೆ ಮುಂದಾಗ್ತೀರಿ ಅಂದ್ಕೊಂಡ್ರೆ ಜನಕ್ಕೆ, ಸಮಾಜಕ್ಕೆ, ಕಾಮನ್ ಪೀಪಲ್ಗೆ, ಯೂತ್ಗೆ ಸಹಕಾರಿಯಾಗುವಂಥ ಕ್ರಾಂತಿ ಮಾಡೋದು ಬಿಟ್ಟು ನೀವು RSS ವಿರುದ್ಧ ಏನೋ ಮಾಡ್ತೀನಿ ಅನ್ನೋ ಭ್ರಾಂತಿಯಲ್ಲಿದ್ದೀರಿ. ಇದು ತುಂಬ ಕಾಸ್ಟ್ಲಿ ಆಗತ್ತೆ ನಿಮಗೆ, ಏನು ನಯಾ ಪೈಸೆ ನಿಮ್ಗೆ ಉಪಯೋಗ ಆಗಲ್ಲ ಇದರಿಂದ, ನೆನಪಿರಲಿ ಅಂತ ಈಗ BJP ಕೂಡ ಸವಾಲು ಹಾಕಿದೆ. RSS ರಿಪ್ಲೈನೇ ಮಾಡ್ತಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ದೊಡ್ಡವರಾಗಿದ್ದು ಹೆಂಗೆ ಹೇಳಿ? ಮೋಹನ್ ಭಾಗವತ್ ಅವರೇ ಬಂದು RSS ಪ್ರಶ್ನೆ ಮಾಡಿದವ್ರಿಗೆ ಉತ್ತರ ಕೊಟ್ಬಿಟ್ರು ಬೆಂಗಳೂರಲ್ಲಿ ಹಿಂದಿನ ಸಲ ಅದು. ಹಾಗಾಗಿ ಈಗ ಪ್ರಿಯಾಂಕ್ ಖರ್ಗೆ ಅವರು ಮತ್ತೂ ಜೋರಾಗಿ ಅಬ್ಬರಿಸ್ತಿದ್ದಾರೆ. ಬಟ್ ಈಗ RSS ನಾವು ಇದಕ್ಕೆಲ್ಲ ಆನ್ಸರ್ ಮಾಡೋಕ್ಕಾಗಲ್ಲ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಲ್ಲ ರೀ, ಅದೇನು ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಹೇಳಿದ್ದಾಗಿದೆ. ಆದರೆ ಈಗ ಪ್ರಿಯಾಂಕ್ ಖರ್ಗೆ ಅವರಂತೂ ಹಠ ಬಿಡ್ತಿಲ್ಲ, ನಾನು RSSನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತ ತೊಡೆ ತಟ್ಟುಬಿಟ್ಟಿದ್ದಾರೆ. ಮಂತ್ರಿ ಆಗ್ತಾ ಇದ್ದ ಹಾಗೆ ಬಹುಶಃ ಬೇರೆ ಇಲಾಖೆಗಳನ್ನು ನಿಭಾಯಿಸಿದ್ರಲ್ಲಿ ಆವಾಗಲೂ ದಾಖಲೆ ಹಿಡ್ಕೊಂಡು ಯಾರು ವಿರೋಧ ಪಕ್ಷದವ್ರನ್ನ ಕಟ್ಟಿ ಹಾಕೋಕೆ ನೋಡ್ತಿದ್ರು, ವಿರೋಧ ಪಕ್ಷದಲ್ಲಿದ್ದಾಗ ಆಡಳಿತ ಪಕ್ಷದ ವಿರುದ್ಧ ಮುಗಿ ಬೀಳ್ತಿದ್ರು, ಇದೆಲ್ಲ ನೋಡಿದ್ದೀವಿ. ಬಟ್ ಗೃಹ ಇಲಾಖೆಗೆ ಬಂದ ಮೇಲೆ ಬಹುಶಃ ಅವ್ರಿಗೆ ಏನು ಅಸ್ತ್ರ ಮಾಡ್ಕೊಳ್ಳೋಕೆ ಬಯಸಿದ್ರು ಅದಕ್ಕೆ ಕರೆಕ್ಟಾಗಿರೋ ಸಂದರ್ಭ ಅಂತ ಅಂದುಕೊಂಡು ಈಗ RSS ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ದಿನ ಬೆಳಗಾದರೆ ಮುಗಿ ಬೀಳ್ತಿದ್ದಾರೆ. ಸೊ ಆ್ಯಕ್ಷನ್ ತಗೊಳ್ತೀನಿ ಅಂತ ಈಗ ಶಪಥ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ತಗೊಳ್ಳದೆ ಇದ್ರೆ ಅವ್ರಿಗೆ ಮುಜುಗರ. RSSನ ಹಾಗೆ ಓಡಾಡ್ಕೊಂಡಿರೋಕೆ ಬಿಟ್ಟರೆ ಅವರು ಸೋಲಾಗತ್ತೆ ಅದು. ಸೊ ಏನು ಕ್ರಮ ತಗೊಳ್ತಾರೆ? ಈಗ ಅವ್ರು ಹೇಳ್ದಂತೆ ಮಾಡಿ ಘನತೆ ಉಳಿಸ್ಕೊಳ್ಬೇಕು ಅಂದರೆ RSS 100 ವರ್ಷಗಳಿಂದ ಇರುವಂಥ RSSನ್ನು ಬ್ಯಾನ್ ಮಾಡಿಯೋ ಅಥವಾ ಏನೋ ಒಂದು ಮಾಡಿ ತೋರಿಸ್ಬೇಕಾಗತ್ತೆ ಅವರು. ಈಗಾಗಲೇ ಗುರುದಕ್ಷಿಣೆ ತಗೊಳ್ಳೋದಕ್ಕೆ ಯಾವುದೇ ತೆರಿಗೆ ಮತ್ತೊಂದು ಹಂಗಿಲ್ಲ ಅನ್ನೋದನ್ನು ಕೋರ್ಟ್ ಹೇಳಿದೆ. ಕೋರ್ಟ್
ಆದೇಶಗಳು, ಕೋರ್ಟ್ ವರ್ಡಿಕ್ಟ್, ಬೇರೆ ಬೇರೆ ತೀರ್ಪುಗಳನ್ನು ಗಮನಿಸಿದ್ರೆ RSSಗೆ ಜಯವಾಗಿದೆ. ಇಂಥದ್ದೇ ಎಷ್ಟೋ ಕೇಸ್ಗಳು ಪ್ರಶ್ನೆ ಮಾಡ್ಕೊಂಡು ಹೋಗಿದ್ದಲ್ಲಿ ಎಲ್ಲ ಕಡೆ ಜಯ ಸಿಕ್ಕಿದೆ. ಮತ್ತು ನೆಹರು ಅವ್ರ ಕಾಲದಿಂದ, ಇಂದಿರಾ ಗಾಂಧಿ ಅವ್ರ ಕಾಲದಿಂದ, ಮನಮೋಹನ್ ಸಿಂಗ್ ಅವ್ರ ಕಾಲದ ತನಕ ಯಾಕೆ ಈ ವಿಷಯ ಬಂದೇ ಇಲ್ಲ, ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಯಾಕೆ ಕೇಳಿರಲಿಲ್ಲ? ಯಾಕಂದರೆ ಒಂದು ಸಂಘ ನಿರ್ವಹಿಸೋದಕ್ಕೆ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ ಅನ್ನೋದು ಅವ್ರಿಗೆಲ್ಲ ಗೊತ್ತಿತ್ತು. ಬ್ಯಾನ್ ಮಾಡ್ತಿದ್ರು ಸೈದ್ಧಾಂತಿಕ ವ್ಯತ್ಯಾಸದಿಂದ, ಅದು ಬೇರೆ. ಬಟ್ ರಿಜಿಸ್ಟ್ರೇಷನ್ ಬಗ್ಗೆ ಯಾರೂ ಕೇಳೇ ಇಲ್ಲ. ಇನ್ಫ್ಯಾಕ್ಟ್ ಬ್ಯಾನ್ ಮಾಡಿ ಲಿಖಿತ ಉತ್ತರ ತಗೊಂಡು ಅದು ಸರ್ಕಾರದ ಡಾಕ್ಯುಮೆಂಟಿಗೆ ಹೋಗೋ ಮೂಲಕ RSSನ ಎಕ್ಸಿಸ್ಟೆನ್ಸು ಸರ್ಕಾರಿ ದಾಖಲೆಯಲ್ಲಿದೆ. ಇಲ್ಲದ, ಅಸ್ತಿತ್ವದಲ್ಲೇ ಇಲ್ಲದಂಥ ಒಂದು ಸಂಸ್ಥೆಯನ್ನು ಬ್ಯಾನ್ ಮಾಡೋಕ್ಕಾಗತ್ತಾ? ಅಲ್ಲೇ ಉತ್ತರ ಇದೆ. ಇಷ್ಟೆಲ್ಲ ಆದಮೇಲೆ ಈಗ ನಿಮ್ಮದೇನ್ರಿ ಸ್ವಾಮಿ, ಘಟಾನುಘಟಿಗಳೇ ಅರ್ಥ ಮಾಡ್ಕೊಂಡು ಹೋದ್ರು, ಉದ್ದಾಡಕ್ಕೆ ನಿಂತವರೆಲ್ಲ ಸೋತರು, ನಿಮ್ದೇನು ಸ್ವಾಮಿ, ಅದೇನು ಮಾಡ್ತಿರೋ ಮಾಡ್ಕೊಳ್ಳಿ ಅಂತಿದೆ RSS. ಕಾದು ನೋಡಬೇಕು. ಪ್ರಿಯಾಂಕ್ ಖರ್ಗೆ ಅವರಂತೂ ಹಠ ಬಿಡ್ತಿಲ್ಲ. ಏನಿದೆ ಅವ್ರ ಪ್ಲ್ಯಾನ್ ಅಂತ. ಏನು ಆಯ್ತು ರೀ, ನಾನು ಬಲಿತಾನೆ ಏನಂತೆ? ಎಷ್ಟು ಜನ ಬಲಿತರಿದ್ದಾರೆ ತೋರಿಸ್ಬಿಡಿ ನನಗೆ. ಇವ್ರದ್ದು ಮನಸ್ಥಿತಿ ನೋಡಿ, ಇವಾಗಿಂದಲ್ಲ ಮುಂಚೆಯಿಂದನೂ ಕೂಡ. ನನ್ನ ಮೊದಲನೇ ನಂದು 2ನೇ ಎಲೆಕ್ಷನ್ನಲ್ಲಿ ಕ್ಯಾಂಪೇನ್ ಏನು ಮಾಡಿದ್ರು ಗೊತ್ತಾ BJP ಅವರು? ಚಿತ್ತಾಪುರ್ನಲ್ಲಿ ವಿಡಿಯೋ ತೋರಿಸ್ತೀನಿ. ಪ್ರಿಯಾಂಕ್ ಖರ್ಗೆ ಸೂಟ್ ಹಾಕ್ಕೊಂಡು ವಿಧಾನಸೌಧದಲ್ಲಿ ಕೂತ್ಕೊತಾನೆ ಅಂತ. ಯಾಕೆ ಹಾಕೊಂಬಾರ್ದ ನಾನು ಸೂಟು? ನಾನು ಗಾಡಿಗಳಲ್ಲಿ ಓಡಾಡಬಾರ್ದ? ವಾಟ್ ಇಸ್ ದ ಪ್ರಾಬ್ಲಮ್? ಲೀಗಲಿನೇ ಮಾಡ್ತಾ ಇದ್ದೀನಲ್ಲ. ನನ್ನ ಆದಾಯ ಎಷ್ಟಿದೆ ಅಷ್ಟೇ ಮಾಡ್ತಾ ಇರೋದಲ್ಲ. RSS ಆದಾಯ ಕೇಳಿದ್ರೆ ಇವ್ರಿಗೇನು ಏನಕ್ಕೆ ಕುರಿ? ಇವರೆಲ್ಲರೂ ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವರಿಗೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಇಲ್ಲ, ಅದಕ್ಕೆ ನನ್ನ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ, ನಮ್ಮ ಕುಟುಂಬದ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ. ವಾಟ್ ಇಸ್ ದರ್ ಪ್ರಾಬ್ಲಮ್? ಸುನೀಲ್ ಕುಮಾರ್ ಅವರು ನನ್ನ ಭಾಷೆ ಕೇಳಿಬಿಟ್ಟು ಪ್ರಿಯಾಂಕ್ ಖರ್ಗೆ ಕಾನ್ವೆಂಟ್ದಲ್ಲಿ ಇತ್ತ ಅಂತಾರೆ. ಅಲ್ಲಿ ಸದನದಲ್ಲಿ ಏನಪ್ಪ ಫೈಲ್ಸ್ ಬಂದಂಗೆ ಆಡ್ತೀಯ ಅಂತಾರೆ. ಪ್ರಿಯಾಂಕ್ ಖರ್ಗೆ ಒಂದು ಗ್ಲಾಸ್ ಹಾಲು ಹೆಚ್ಚು ಕುಡ್ದಿರ್ಬೋದು, ಅದಕ್ಕೆ ಇವನಿಗೆ ಇಷ್ಟು ಜ್ಞಾನ ಇದೆ ಅಂತ ಹೇಳ್ತಾರೆ. ಇವೆಲ್ಲ ಅವ್ರದ್ದು ಮನಸ್ಥಿತಿ. ಬರ್ರಪ್ಪ ಮಾತಾಡೋಣ ಅಂತ ಹೇಳಿದ್ರೆ ಮಾತಾಡೋಕೆ ರೆಡಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.